ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಏನ್ರಿ ಕುಮಾರಸ್ವಾಮಿಗಳೇ, ಅಂತೂ ಎಲೆಕ್ಷನ್ ಅನೌನ್ಸ್ ಆಯಿತು. ಹೆಂಗ್ ನಡೆಸಿದಿರ ಎಲ್ಲ ತಯಾರಿ ಹೇಗಿದೆ ಅಂತಕ್ಕಂಥದ್ದನ್ನು ನೀವೇ ನೋಡಿದಿರಿ. ಎಲ್ಲ ಕಡೆಯಲ್ಲೂ ಓಕೆ, ಆದರೆ ಮಂಡ್ಯ ಒಂದೇ ಈಗ ತಲೆನೋವಾಗಿರೋದು ಸಿದ್ದರಾಮಯ್ಯನವ್ರೆ. ಅದು ಯಾಕ್ರಿ ತಲೆನೋವು? ಮಂಡ್ಯದ ಜನಕ್ಕೆ ನಿಮ್ಮ ನಿಖಿಲು ತುಂಬಾ ಚೆನ್ನಾಗಿ ಪರಿಚಯ ಆದಂಗದೆ. 2 ವರ್ಷಕ್ಕೆ ಮುಂಚೆನೇ ಅದು ಯಾವುದೋ ಪಿಕ್ಚರ್ ಆಡಿಯೋ ಫಂಕ್ಷನ್ ಮಾಡಿ ಡ್ಯಾನ್ಸ್ ಆಡಿಸಿದಿರಿ. ಮೊನ್ನೆ ಬೇರೆ ಸೀತಾರಾಮ ಅಂತ ಪಿಕ್ಚರ್ ಬೇರೆ ತೋರಿಸಿದಿರಿ. ಇನ್ನೇನು ನಿಮ್ಮದು ಎಲ್ಲ ಮಾಡಿರೋದೇನೋ ನಿಜಾನೇ, ಆದರೆ ಮಂಡ್ಯದ ಜನ ನಮ್ಮ ಪಿಕ್ಚರ್ಗಳಿಗಿಂತ ಅಂಬರೀಷ್ ಅವ್ರ ಪಿಕ್ಚರ್ನೇ ಜಾಸ್ತಿ ನೋಡಿರೋದು. ಅದೇ ಈಗ ತಲೆನೋವು. ಓ, ನೀವು ಇಂಡೈರೆಕ್ಟಾಗಿ ಶಿವಮಲತಾ ಅವ್ರ ವಿಚಾರ ಮಾತಾಡ್ತಾ ಇದ್ದೀರಿ ಅಂದಂಗಾಯ್ತು. ನೀವು ಅವಾಗವಾಗ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಸಿದ್ದರಾಮಯ್ಯ ಅವರೇ. ಕುಮಾರಣ್ಣ ಅವ್ರಿಗೆ ಅವ್ರ ಮಗನ ಚಿಂತೆ ಅದು ಚಿಕ್ಕ ವಿಷಯ ಬಿಡಿ. ಆದರೆ ಈ ಸಲ ನಿಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ಟಿಕೆಟ್ ಹಂಚೋವಾಗ ತುಂಬ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಮುನ್ಸೂಚನೆ ಸಿಕ್ಕಿದೆ. ಯೋ ಸುಮ್ಮನೆ ಸ್ವಲ್ಪ, ನೀನೊಬ್ಬ ಅಭಿಷೇಕ ನರಗಿಣಿ ಮಾತಾಡ್ದಂಗೆ ಮಾತಾಡ್ಬೇಡ. ಹಾಗೆಲ್ಲ ಏನೂ ಆಗಲ್ಲ. ಏನೂ ಆಗಲ್ಲ ಅಂತೀರಾ? ಯಡಿಯೂರಪ್ಪ ಅವರು ರಾತ್ರೋರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಏನು ಮಾಡ್ತೀರಾ? ನೋಡಯ್ಯ, ಅವ್ರ ಹತ್ರ ಇದ್ದಿದ್ದ ಪಟಾಕಿಗಳೆಲ್ಲ ಆಗಲೇ ಟುಷ್ ಆಗವೆ. ನೀನು ಸುಮ್ಮನೆ ಅವಯೇ ಏನು ಮಾಡ್ತದೆ ಅಂತ ಬಂದಂಗೆ ಹೇಳು. ಏನು ಯಡಿಯೂರಪ್ಪ ಅವ್ರು ಈ ಕಡೆ ದಯ ಮಾಡಿಸಿದಿರಿ? ಏನಿಲ್ಲ, ಸುಮ್ಮನೆ ಹಾಗೆ ವಾಕಿಂಗ್ ಮಾಡೋಣ ಅಂತ ಬಂದೆ. ಅಯ್ಯ, ಇದು ಪಾರ್ಕ್ ಅಲ್ಲ, ಅಡುಗೆ ಮನೆ. ನೀವು ಎಲೆಕ್ಷನ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಿ ಅನ್ಸುತ್ತೆ. ಪಾರ್ಕ್ ಯಾವುದು, ಅಡುಗೆ ಮನೆ ಯಾವುದು ಅಂತ ತಮಗೆ ಗೊತ್ತಾಗ್ತಾನೆ ಇಲ್ಲ. ಹಾಗೇನಿಲ್ಲ, ನಾನು ಆರಾಮಾಗಿ ಇದ್ದೇನೆ. ಈ ಸಲ ಕೇಂದ್ರ ಹಾಗೂ ರಾಜ್ಯದಲ್ಲಿ ನಮ್ಮದೇ ಪಕ್ಷ ಆಡಳಿತಕ್ಕೆ ಬರುತ್ತೆ, ನೋಡ್ತಾ ಇರಿ. ಹೌದೌದು, ನಿಮ್ಮದೇ ಪಕ್ಷ ಎಲ್ಲ ಕಡೆನೂ ಬರುತ್ತೆ. ಅಲ್ಲಿ ಸಿದ್ದು ಅವ್ರ ಗ್ಯಾಂಗ್ ಕೂಡ ಹಂಗೆ ಹೇಳ್ತಾ ಇದ್ರು. ಏನ್ ಲೇವಡಿ ಮಾಡ್ತಿದ್ದೀರಾ ನೀವು ನಮ್ಮನ್ನ? ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ 22 ಸೀಟ್ ಗೆದ್ರು ಸಾಕು. ರಾಜ್ಯದಲ್ಲಿ 24 ಗಂಟೆಯಲ್ಲಿ ನಮ್ಮದೇ ಸರ್ಕಾರ. ಅಯ್ಯೋ ಸುಮ್ನಿರಿ ಬಾಸ್, ಲಾಸ್ಟ್ ಟೈಮು ನೀವು ಹಿಂಗೆ 48 ಗಂಟೆಲಿ ನಮ್ಮದೇ ಸರ್ಕಾರ ಅಂತ ಜಾಪಾಳ ಹಾಕಿದ್ರಿ ಸಮ್ಮಿಶ್ರ ಸರ್ಕಾರಕ್ಕೆ. ಅಲ್ಲಿ ನೋಡಿದ್ರೆ ಯಾರಿಗೂ ಭೇದಿನೇ ಆಗಿಲ್ಲ. ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.